ಅಶ್ವಿನ್ ಕುಮಾರ್ ಅವರು ಇದ್ದಾರೆ JDSನಿಂದ. ಹೇಗಿದೆ ಸರ್ ಪೊಲಿಟಿಕಲ್ ಸ್ಟೈಲು? ದೇವೇಗೌಡರ ಮನೆಗೆ ಬಂದು ಆಶೀರ್ವಾದ ತಗೊಂಡು ಟೈಮ್ ಕೊಟ್ಟರೆ ಕುಮಾರಸ್ವಾಮಿ ಅವರ ಮನೆಗೂ ಬರ್ತೀನಿ ಅಂಥೇಳಿ ದೇವೇಗೌಡರ ಕುಟುಂಬದ ದೈವಭಕ್ತಿ ಮತ್ತು BJP ಅವರು ಪ್ರತಿಪಾದಿಸುವಂಥ ಕೆಲವು ಅಂಶಗಳ ತತ್ವಗಳನ್ನು ಅಳವಡಿಸಿಕೊಂಡು ರಾಜಕಾರಣ ಮುಖ್ಯಮಂತ್ರಿ ಆಳ್ವಿಕೆಯನ್ನು ಶುರು ಮಾಡ್ತಾ ಇದ್ದಾರೆ. ಸೂಪರ್ಫಿಷಿಯಲ್ ಲೆವೆಲ್ನಲ್ಲಿ. ನಾನೇನು ಭಾಳ ಆಳದಲ್ಲಿ BJPಯ ತತ್ವ ಸಿದ್ಧಾಂತಗಳನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳ್ತಿಲ್ಲ. ಅದಕ್ಕೇನಾದರೂ ಡಿಫ್ರೆಂಟ್ ಆಗಿ ಎಲ್ಲ ಚೇಂಜ್ ಆಗಿದ್ದಾರೆ ಸನ್ಮಾನ್ಯ DK ಶಿವಕುಮಾರ್ ಅಂತ ಚೇಂಜ್ ಆಗಿದಾರಲ್ಲ, ಅವ್ರು ಇರೋದೇ ಹಾಗೆ, ಮುಖ್ಯಮಂತ್ರಿಯಾಗಿ ಅವ್ರು ಹಂಗಿದಾರಲ್ಲ ಅನ್ನೋದು ನಮಗೆಲ್ಲೋ ಸರ್ ವಿರೋಧ ಪಕ್ಷದವನಾಗಿನೂ ಇದ್ದೀನಿ ಅಂತ ಹೇಳ್ಬೇಕಂತ ಹೇಳ್ತಿಲ್ಲ. ಡಿಫ್ರೆಂಟ್ ಆಗಿ ಅವರೆಲ್ಲೂ ಕಾಣ್ತಾನೆ ಇಲ್ಲ ಸರ್. ಡಿಫ್ರೆಂಟ್ ಅಂತ ನಮಗೆ ನಾವುಗಳು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಡಿಫ್ರೆಂಟ್ ಇಲ್ಲ ಸರ್, ಅದನ್ನು ನನಗೆ ಎಲ್ಲೋ ಒಂದ್ ಕಡೆ ಅದನ್ನು ಒಂದು ಡೌಟ್ ಇದೆ. ಯಾಕೆಂದ್ರೆ ನಾನು ಎಷ್ಟೇ ಆದರೂ ನಾವೆಲ್ಲರೂ ತೆರಿಗೆ ಕಟ್ಟೋರು, ನಾವೆಲ್ಲರೂ ತುಂಬ ಚೆನ್ನಾಗಿ ಸರ್ಕಾರಗಳ ಆಡಳಿತ ನಡೆಸಬೇಕು ಅಂತ ಕನಸು ಕಾಣೋಂಥವ್ರು ನಾವೆಲ್ಲ. ಚುನಾವಣೆ ಸಂದರ್ಭದಲ್ಲಿ ಪಕ್ಷಗಳು ಇವಾಗ ಅವರೊಂದು ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇರಬೇಕು ಅಂತ ಡಿಫ್ರೆಂಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. 2023ರಲ್ಲಿ ಗ್ಯಾರಂಟಿ ಹೇಳ್ಕೊಂಡು ಅಧಿಕಾರ ತಗೊಂಡ್ರು, 136 ಬಂತು. ಅವರು ಕೇಳಿದ್ರು 18 ಬಂದು ಅದೇನು ಹರಿದ್ರು ನೋಡೋಣ ಅಂತ ಹೇಳಿದ್ರು. ನಾವು ಇವಾಗ ಕೇಳ್ತಿರೋದು 136 ನೀವು ಇಟ್ಕೊಂಡು ಇನ್ನು 2 ವರ್ಷ ನೀವು ಇರ್ತೀರಾ, ನೀವೇನು ಹರಿತೀರಾ ಅಂತ ನಾವು ಇಲ್ಲ ಸರ್. ಇಲ್ಲ ಸರ್, ವಿಷಯ ಒಬ್ಬರು ದೊಡ್ಡ ಘನತೆವೆತ್ತ ಒಬ್ಬರು ಡೆಪ್ಯೂಟಿ CM ಒಂದು ಜಿಲ್ಲೆನಲ್ಲಿ ಒಂದು ಸರ್ಕಾರಿ ಆಯೋಜಿತ ಒಂದು ಸಭೆನಲ್ಲಿ ಒಬ್ರು 2 ಬಾರಿ ರಾಜ್ಯವನ್ನು ಆಳಿದಂತ ಮುಖ್ಯಮಂತ್ರಿಗೆ ಅವ್ರು ಆ ರೀತಿ ಹೇಳಿದಾಗ ಇಲ್ಲ ಸರ್, ನಮ್ಮಂತ ಲಕ್ಷಾಂತರ ಪ್ರಶಾಂತ್ ಸರ್, ನಮ್ಮ ಸರ್ ಎಲ್ಲೋ ನಾನು ನನ್ನ ಪಕ್ಷ ವಹಿಸ್ಕೊಂಡು ಮಾತಾಡ್ತಿಲ್ಲ. ನೀವು ಯಾವಾಗಲೇ ತಗೊಳ್ಳಿ, ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತು DK ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ವಿರೋಧಿಸ್ತಾರೋ ಹೊರತು ಯಾವತ್ತು ಒಂದು ಕೆಟ್ಟ ಪದಗಳನ್ನ ಬಳಸಿ ಅವ್ರನ್ನ ಯಾವತ್ತೂ ಮಾತಾಡಲ್ಲ. ಅಜಿತ್ ಸರ್ ಯಾಕೆ ಗೊತ್ತಾ, 2028ಕ್ಕೆ ನಮ್ಗಳಿಗೂ ಸಭೆ ಸಮಾರಂಭಗಳಿರುತ್ತೆ, ಜನರು ಮುಂದೆ ಹೋಗೋದಿರುತ್ತೆ, ನಾವು ಕೇಳ್ಬೋದಲ್ಲ. ಅವಾಗ 118 ಕೊಟ್ಟರೆ 136 ಅದೇನು ಹರಿದಿದ್ದೀರ ನಾವು ಹೋಗಿ ಕೇಳಬೇಕಲ್ಲ. ಹಾಗಾಗಿ ಹೇಳಿದೆ ಅಷ್ಟೇ. ಮತ್ತೆ ಸರ್ ಡಿಫ್ರೆಂಟ್ ಅಂತ ಈಗ 23ರಲ್ಲಿ ಅಧಿಕಾರ ತಗೊಂಡವರು ಸಿಂಪಲ್ ಆಗಿ ನಾನು ಜಾಸ್ತಿ ಈಗ ದೈವದ್ದು ಇದೆಲ್ಲ ನಾನು ಹೇಳಕ್ ಹೋಗಲ್ಲ ಸರ್. ಅಭಿವೃದ್ಧಿ ಪರವಾಗಿ ಇರೋದು ಡಿಫ್ರೆಂಟ್. ಕಾಂಗ್ರೆಸ್ನ ಜೊತೆಗಿದ್ದು ಪರಮ ದೈವ ಭಕ್ತರಾಗಿ ದೇವೇಗೌಡರು ಇರಬಹುದು, ದೇವೇಗೌಡರ ಕುಟುಂಬ ಇರಬಹುದು, BJPಯ ಜೊತೆಗಿದ್ದು ಪರಮ ದೈವ ಭಕ್ತವಾಗಿ ಆದ್ರೆ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಪರಮ ದೈವ ಭಕ್ತರಾಗಿಯೂ ಇರಬಹುದು ಅನ್ನೋದನ್ನ ಅವ್ರು ತೋರಿಸ್ತಾ ಇದ್ದಾರೆ ಸರ್. ಅವರು ದೇವ ಭಕ್ತಿಯಾಗಿದ್ರೆ ನಾನು ಕೈ ಮುಗಿದು ನಾನು ಒಂದು ಖುಷಿ ಪಡುವಂತ ವ್ಯಕ್ತಿನೇ. ಯಾವತ್ತು ದೇವ್ರ ಮೇಲೆ ನಂಬಿಕೆ ಇಡಬೇಕು, ದೇವ್ರ ಮೇಲೆ ನಂಬಿಕೆ ಇಟ್ಟವ್ರೆ ಜೀವನದಲ್ಲಿ ಎಲ್ಲ ಗಳಿಸ್ತಾ ಹೋಗೋವಂಥದ್ದು. ಈಗ ನಿಮ್ಮ ವಿಶ್ಲೇಷಣೆ ನಾನು ನೋಡ್ತಾ ಇದ್ದೆ, ದೊಡ್ಡಗೌಡ್ರ ಮನೆ ಯಾವತ್ತೂ ರಾಜಕೀಯವಾಗಿ ಆ ದೇವರನ್ನ ಬಳಸ್ಕೊಂಡಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವ್ರು ಬಳಸ್ಕೊಂತಿದ್ದಾರೆ, ಅದು ಅವ್ರ ವೈಯಕ್ತಿಕ. ನಾವು ಅದನ್ನು ಅದ್ರ ಬಗ್ಗೆ ಯಾರ್ದು ನಿಜವಾದ ದೈವಭಕ್ತಿ, ಯಾರ್ದು ರಾಜಕೀಯ ದೈವಭಕ್ತಿ ಅಂತ JDSನವರು ಡಿಸೈಡ್ ಮಾಡೋದ. ನಾನು ಅದೇ ಹೇಳ್ತಿದ್ದಾರೆ, ನಾನು ರಾಜಕೀಯವಾಗಿ ನಾನು ಅವ್ರನ್ನ ವಿರೋಧ ಮಾಡ್ತೀನಿ ಹೊರತು ಅವರ ದೈವಭಕ್ತಿ ಇದೆ ಅಂದಾಗ ನಾವು ಕೈ ಮುಗಿ ಅಂತವ್ರೆ. ಯಾವತ್ತು ಅದರ ಬಗ್ಗೆ ನಾವು ಡಿಫ್ರೆಂಟ್ ಅಂತ ಹೇಳ್ತಿದ್ದಾರಲ್ಲ. ಈ ವಿಚಾರಕ್ಕೆ ಬಂದಾಗ ಅಧಿಕಾರ ತಗೊಂಡು ಸರ್ ಜಲಸಂಪನ್ಮೂಲ ಸಚಿವರಾದರು, ಉಪಮುಖ್ಯಮಂತ್ರಿ ಆದರು, ಬೆಂಗಳೂರು ಡೆವಲಪ್ಮೆಂಟ್ ಆಗಿತ್ತು 3 ವರ್ಷ ಸರ್. 3 ವರ್ಷ ಅದೇ ಮೇಕೆದಾಟಿಗೆ ಒಂದು ಕಾಯಕಲ್ಪನೂ ಮಾಡಲಿಲ್ಲ. ಚರ್ಚೆ ಮಾಡೋ ಮೂಡ್ನಲ್ಲಿ ಇದ್ದೀರಿ. ಮಾಡಬಾರ್ದು ಅಂತ ಹೇಳ್ತಿಲ್ಲ. ಆ ವಿಷಯ ಬಂದಾಗ ಚರ್ಚೆ ಮಾಡಿ. 10 ಸೆಕೆಂಡ್ ಟಾಪಿಕ್ ಇಟ್ಟಾಗ ನನ್ ಮುಂದೆ 10 ಸೆಕೆಂಡ್ ಕೊಡಿ. ನಾನೇನು ತುಂಬಾ ಇರೋ ಟಾಪಿಕ್ನೇ ಹೇಳ್ತಾ ಹೋಗಲ್ಲ. ಬೆಂಗಳೂರು ಅಭಿವೃದ್ಧಿ ತಗೊಂಡ್ರು ಸರ್, 3 ವರ್ಷದಲ್ಲಿ ಏನನ್ನೂ ಚೇಂಜ್ ಮಾಡದೇ ಇರೋರು ಇವಾಗ ಬಂದು ಏಕಾಏಕಿ ಡಿಫ್ರೆಂಟ್ ಆಗಿ ಹೇಗೆ ಕಾಣ್ತಾರೆ. ನಾವು ಪೂಜೆ ಮಾಡಿದ್ರು, ದೇವಸ್ಥಾನಕ್ಕೆ ಹೋದ್ರು ಅಂದಾಗ ನಾವು ಡಿಫ್ರೆಂಟ್ ಆಗಿ ಯಾಕೆ ತಗೋಬೇಕು? ನೀವು ಯಾವ್ದಾದ್ರು ಒಬ್ರು ಮಿನಿಸ್ಟರ್ ಆಗ್ತಾರೆ, ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂದಾಗ ಕೆಲವೊಂದು ಆಡಳಿತದಲ್ಲಿ ಒಂದು ಸುಧಾರಣೆ ತರ ಅಂತ ಯೋಜನೆಗಳನ್ನ ಘೋಷಿಸ್ತಾರೆ. ಅದನ್ನ ನಾವು ಥಿಂಕ್ ಮಾಡಿ ಡಿಫ್ರೆಂಟ್ ಅಂತ ಹೇಳ್ಬೇಕು ಹೊರತು ಖಂಡಿತವಾಗಿ ಸರ್ ಹೋಪ್ ಲೆಸ್. ನಾನು ಕಂಟಿನ್ಯೂ ಮಾಡಿ ಹೇಳ್ತಿಲ್ಲ, ಹೋಪ್ ಲೆಸ್ ಅಂತಾನೆ ನಾನು ಈ ಮುಖ್ಯಮಂತ್ರಿ ಕರಿತೀನಿ. ಡಿಫ್ರೆಂಟ್ ಹಿಸ್ಟಾರಿಕಲಿ ನಡೆದಂತಹ ಕೆಲವು ತಪ್ಪುಗಳನ್ನ DK ಶಿವಕುಮಾರ್ ಅವರು ಸರಿ ಮಾಡೋದಕ್ಕೆ ಹೊರಟಿದ್ದಾರೆ. ಏನ್ ಸರ್? ಹಿಂದೂಗಳ ಭಾವನೆಗಳಿಗೆ ಏನಾದರೂ ನಡೆಯುತ್ತೆ? ಸಿ ಸರ್, ನನ್ನ ಪ್ರಕಾರ ಐ ಮೇ ಬಿ ಅ ಮುಸ್ಲಿಂ, ಬಟ್ ಹಿಂದೂಯಿಸಮ್ಗೆ ನನ್ನ ಅಪಾರ ಗೌರವ. ನನ್ನ 10th ಸ್ಟ್ಯಾಂಡರ್ಡ್ವರೆಗೂ ನಾನು ಹೇಳ್ತಾ ಇದ್ದೀನಿ, ದಟ್ಸ್ ವೈ ಐ ಆಮ್ ಅ ಕಾಂಗ್ರೆಸ್ ಮ್ಯಾನ್. 10th ಸ್ಟ್ಯಾಂಡರ್ಡ್ವರೆಗೂ ನನಗೆ ಮುಸ್ಲಿಂ ಫ್ರೆಂಡೇ ಇರಲಿಲ್ಲ. ಐ ಸ್ಟಡಿಡ್ ಇನ್ St. Joseph's. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್. ನಿಜಾಮವ್ರೆ, ನಾವು ವೈಯಕ್ತಿಕ ನಂಬಿಕೆಗಳ ಬಗ್ಗೆ ಮಾತಾಡ್ತೀವಿ. ಚನ್ನಪಟ್ಟಣದಿಂದ ಬರ್ತೀರಿ, ರಾಮನಗರ MLA ಅವರು ರಾಮ ಮಂದಿರ ರಾಮ ಮಂದಿರ ಲೋಕಾರ್ಪಣೆ ಆದಾಗ ವಿಶೇಷ ಕಾರ್ಯಕ್ರಮಗಳನ್ನು ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏರ್ಪಡಿಸಿದ್ರಪ್ಪ. ಪ್ರಶ್ನೆ ಅದಲ್ಲ ರೀ.
ದೇಶದಾದ್ಯಂತ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮುಸ್ಲಿಂ ಓಲೈಕೆ ಮಾಡುವ ಮೂಲಕ ನಾವು ಅಧಿಕಾರದಲ್ಲಿ ಇರಬಹುದು ಅಂತ ನಿರ್ಧರಿಸಿ ಅವುಗಳನ್ನ ನಿರಂತರವಾಗಿ ಮಾಡ್ತಾ ಬಂದ್ರು. ನೋಡ್ರಿ, ಹೀಗಾಗಿ ಬಿಜೆಪಿ ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಟ್ರು. ಬಿಜೆಪಿ ಅದನ್ನ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡಿಕೊಂಡಿದ್ದಾರೆ, ಕೋರ್ಸ್ ಕರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರು he is a most collaborative person. Yes, that's what we are telling. He is a most collaborative person. ರಾಷ್ಟ್ರ ಸರ್ಕಾರದಿಂದ ನಮಗೆ ಬರೋದು ವಿ ಕಾಂಟ್ರಿಬ್ಯೂಟ್ 4,50,000 crores. ಇರಿ ಸರ್ ಹೇಳ್ಬೇಕಾಗಿದೆ. That's why we are collaborative. That's why ಅದಕ್ಕೋಸ್ಕರ ಕೊಲಾಬರೇಷನ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ನನ್ನ ಮಾತು ನಾನು ಹೇಳ್ತೀನಿ, ನಿಮ್ಮ ಮಾತು ನೀವು ಹೇಳಿ. 4,50,000 crores ನಾವು ರಾಷ್ಟ್ರಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಮಗೆ ಸಿಗ್ತಾ ಇರೋದು ಎಷ್ಟು? 65,000 ಕೋಟಿ. ಅದರಲ್ಲಿ 14% ನಮ್ಗೆ ಸಿಗ್ತಾ ಇದೆ. ಅದರಲ್ಲೂ ನಮಗೆ ಫುಲ್ 65,000 crores ಕೊಡ್ತಾ ಇಲ್ಲ ಅವರು. ಅದಕ್ಕೋಸ್ಕರ ಹೋಗಿದ್ದಾರೆ, ಮೋದಿ ಅವರಿಗೆ ಭೇಟಿ ಮಾಡಿ. 3 ವರ್ಷದಿಂದ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಅವರು ನೀತಿ ಆಯೋಗದ ಸಭೆಗೆ ಹೋದ್ರು. ಪ್ರಮಾಣ ವಚನ ಸ್ವೀಕರಿಸೋದಕ್ಕಿಂತ ಮುಂಚೆ ಹಿರಿಯರಾದವರ ಮನೆಗಳಿಗೆ ಹೋಗಿ ಆಶೀರ್ವಾದ ಪಡೆದುಕೊಂಡು ಬರುವಂತ ಪದ್ಧತಿಗಳು ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಇಟ್ಸ್ ಅನ್ ಅಮೇಜಿಂಗ್, ಇಟ್ಸ್ ಎ ಹ್ಯುಮ್ಯಾನಿಟಿ. ಅವ್ರು ಹೋಗಿದ್ದಾರೆ, ಅವ್ರ ಆಶೀರ್ವಾದ ಇರ್ಬೋದು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಹೋಗ್ಬಿಟ್ಟು ನಾನು ನಿಮ್ ಜೊತೆ ಮಾತಾಡ್ತೀನಿ. ಫೋಟೋ ಆಪ್ಷನ್ ನೀವು ಒಳಗಡೆ ಸೇರಿಸಬಾರ್ದು, ನೀವು ಒಳಗಡೆ ಸೇರಿಸಬಾರ್ದಾಗಿತ್ತು. ನಿಮ್ಮ ನಾಯಕರು ನಿಮ್ಮ ನಾಯಕರು ಹೇಳಿಲ್ಲ ರೀ, ಮೈ ಫ್ಯಾಮಿಲಿ ಇಸ್ ವೆರಿ ಕ್ಲೋಸ್ ಟು ಮೈ ಫ್ಯಾಮಿಲಿ ಇಸ್ ವೆರಿ ಕ್ಲೋಸ್ ಟು ದೇವೇಗೌಡರು. ಅದೆಲ್ಲ ಐ ವಿಲ್ ನಾಟ್ ಅಗ್ರಿ ಸರ್. ಇದೆಲ್ಲ ಮಾತು ನಾನು ಕೇಳೋದಿಲ್ಲ, ಇದಕ್ಕೆ ನಾನು ಏನು ಸ್ಪಂದನೆ ಕೊಡೋದಿಲ್ಲ ಅವ್ರಿಗೆ. ತುಂಬಾ ಸಿಂಪ್ಲಿಫೈ ಹೇಳಿ ನೋಡಿ, 2004ರಿಂದ 2014ರವರೆಗೆ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇತ್ತು. 2009ರಿಂದ 2014ರವರೆಗೆ ಕಾಂಗ್ರೆಸ್ ಹೆಚ್ಚು ಕಡಿಮೆ 50ರ ಒಳಗಡೆ ಸೀಟ್ ಬರಲಿಕ್ಕೆ ಕಾರಣ ಅಂತ ನೋಡಿದಾಗ 2 ಅಂಶಗಳು. ಒಂದು, ಭ್ರಷ್ಟಾಚಾರದ ಪ್ರಕರಣಗಳು ಮುನ್ನೆಲೆಗೆ ಬಂದವು. ಓಕೆ. ಎರಡನೇ ಕಾರಣ ಏನು ಅಂತ ನೋಡಿದಾಗ, ಕಾಂಗ್ರೆಸ್ ಯಾವಾಗ ಸೆಂಟ್ರಿಸ್ಟ್ ಪಾರ್ಟಿಯಾಗಿತ್ತು, ಅದು ನಿಧಾನವಾಗಿ ಸೋನಿಯಾ ಗಾಂಧಿ ಅಧ್ಯಕ್ಷತೆಯಲ್ಲಿದ್ದಾಗ ಹೆಚ್ಚು ಕಡಿಮೆ ಅದು ಲೆಫ್ಟ್ ಆಫ್ ಸೆಂಟರ್ ಅಂತಿರೋ ಜಾಸ್ತಿ ಲೆಫ್ಟಿಗೆ ಹೋಗ್ತಾ ಎಲ್ಲ ದೃಷ್ಟಿಕೋನದಿಂದ, ಧಾರ್ಮಿಕವಾಗಿರ್ತಕ್ಕಂಥ ದೃಷ್ಟಿಕೋನದಿಂದ ಹಿಡಿದು ಆರ್ಥಿಕ ದೃಷ್ಟಿಕೋನದವರೆಗೆ ತುಂಬ ಲೆಫ್ಟ್ ಆಫ್ ಸೆಂಟರ್ ಬಂತು. ಆರ್ಥಿಕ ದೃಷ್ಟಿಕೋನದ ಲೆಫ್ಟ್ ಆಫ್ ಸೆಂಟರ್ ಮೋದಿ ಸರ್ಕಾರವೂ ಕೂಡ ಇದೆ. ಆದರೆ ಯಾಕೆ ಡಿ ಕೆ ಶಿವಕುಮಾರ್ ಪ್ರಶಾಂತ್ ಅವರು ಇಟ್ಸ್ ಅ ಫಸಾಡ್ ಲೆಫ್ಟ್ ನನ್ನ ಪ್ರಶ್ನೆ ಮುಗಿಸ್ಲಾ ಪ್ಲೀಸ್. ಯಾಕೆ ಈ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಬಗ್ಗೆ ಕುತೂಹಲದಿಂದ ಗಮನಿಸಲಾಗ್ತಾ ಇದೆ? ನೋಡ್ರಿ, ಏನೋ ಕುಂಕುಮ ಹಚ್ಕೊಂಡ್ರು, ಹಾರ ಹಾಕ್ಕೊಂಡ್ರು, ಪೂಜೆ ಮಾಡಿದ್ರು, ಪರ್ಸ್ನಲ್ ನಂಬಿಕೆಗಳ ಬಗ್ಗೆ ಅದೇನು ದೊಡ್ಡ ಪಾಲಿಟಿಕ್ಸ್ ಅಲ್ಲ. ಯಾಕೆ ಡಿ ಕೆ ಶಿವಕುಮಾರ್ ಬಗ್ಗೆ ಪ್ರಯಾಗರಾಜ್ಗೆ ಹೋದರು? ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇವರು ಪ್ರಯಾಗರಾಜ್ಗೆ ಹೋದರು. ಸದ್ಗುರು ಜಗ್ಗಿ ವಾಸುದೇವ ಆಶ್ರಮಕ್ಕೆ ಹೋದರು. ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಹಿಂದೂ ಅಂತ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ. ಅಫ್ಕೋರ್ಸ್ ಯು ಆರ್ ರೈಟ್. ರಾಜೀವ್ ಗಾಂಧಿ ಅವರೇ ಅಯೋಧ್ಯೆಯ ಬಾಗಲ್ ತೆಗೆದಿದ್ದು ನಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಲಾಸ್ಟ್ 15 ಇಯರ್ಸ್ನಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡ್ಗಳೇನಿವೆ ಅದಕ್ಕೆ ಎಕ್ಸಾಕ್ಟ್ ಕಾಂಟ್ರಾಸ್ಟ್ನ ರೂಪದಲ್ಲಿ. ನಾನು ಅದರ ಅರ್ಥ ಅವರು ಬಲಪಂಥೀಯರಾಗ್ಬಿಟ್ರು, ರೈಟಿಗೆ ತಿರುಗಿಬಿಟ್ರು ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಪಾರ್ಟಿಯನ್ನ ಸೆಂಟ್ರಿಸ್ಟ್ಗೆ ತರ್ತಾರಾ ಅನ್ನುವ ನ್ಯಾಚುರಲ್ ಪೊಸಿಷನ್ ಕಾಂಗ್ರೆಸ್ ಪಾರ್ಟಿ ಸೆಂಟ್ರಿಕ್ ನ್ಯಾಚುರಲ್ ಸರ್. ಅದು ಗೊತ್ತಾಗ್ತಾ ಇದೆ, ನೀವು ಹೇಳ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಚರ್ಚೆಯಲ್ಲಿ ನಾನು ಶಾಬಾನೋ ಇಂದ ಹೇಳುತ್ತಾರಲ್ಲ, ಈ ಕಾಂಗ್ರೆಸ್ಗೆ ವೇ ಫಾರ್ವರ್ಡ್ ಆಗಿ ಡಿ ಕೆ ಶಿವಕುಮಾರ್ ಕಾಣ್ತಿದಾರ? ಪೊಲಿಟಿಕಲ್ ಜನ ಅದನ್ನ ಯೋಚನೆ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ಅಷ್ಟೇ ನಾನು ಪ್ರಶ್ನೆ ಕೇಳ್ತಾ ಇರೋದು. ಸಿದ್ದರಾಮಯ್ಯನವರು ಯಾವ ರೀತಿ ನೋಡ್ತಾ ಇದ್ರು, ಡಿ ಕೆ ಶಿವಕುಮಾರ್ ಎಕ್ಸಾಕ್ಟ್ಲಿ ಅಪೋಸಿಟ್ ಆಗಿ ನೋಡ್ತಾ ಇದ್ದಾರೆ. ಹೀಗಾಗಿ ನಮಗೆಲ್ಲ ಪತ್ರಕರ್ತರಿಗೆ ಒಂದು ಕುತೂಹಲ ಇದೆ. ನಾವೇನೋ ಅವ್ರು ಬಹಳ ಹಿಂದೂ ಹೃದಯ ಸಾಮ್ರಾಟ ಆಗ್ಬಿಟ್ರು ಅಂತ ಹೇಳ್ತಾ ಇಲ್ಲ ಸರ್. ಅವ್ರಿಗೆ ಅದೇ ಭಯ ಇರೋದು. ಅಲ್ಲ, ಅವ್ರಿಗೆ ಭಯ ಇದೆ, ಮಾತಲ್ಲಿ ಗೊತ್ತಾಗ್ಬಿಡ್ತಾ ಇದೆ, ನಮ್ಮ ಅವಕಾಶ ಹೋಗ್ಬಿಡ್ತದೆ, ನಿಮಗೆ ಗೊಂದಲಾಗ್ತಿದೆಯಾ ಅಂತ ಪ್ರಶ್ನೆ ಇರೋದು. ಇಲ್ಲ ಸರ್, ನೋಡಿ, ಇಟ್ಸ್ ಅ ಪರ್ಸನಲ್, ಇಟ್ಸ್ ಅ ಕಾಂಗ್ರೆಸ್ ಪಾರ್ಟೀಸ್ ಪರ್ಸನಲ್ ಒಪಿನಿಯನ್. ಏನಂದ್ರೆ ವಿ ಹ್ಯಾವ್ ಟು ಲವ್ ಎವ್ರಿಬಡಿ. ಎಲ್ಲರಿಗೂ ಪ್ರೀತಿ, ಒಂದು ಒಳ್ಳೆ ಗೌರವದಿಂದ ನೋಡ್ಬೇಕು. ಪ್ರಶಾಂತ್ ಅವ್ರು ನನ್ನಗೂ ನೋಡಿ,
ಇಟ್ಸ್ ಎನ್ ಎವಿಡೆನ್ಸ್. ಏನಾದ್ರೂ ನಾವು ಒಳ್ಳೆ ಮಾತು ಹೇಳಿದ್ರೆ ನಗು ಬರ್ತದೆ. ನನ್ನ ಮೇಲೆ ಕೋಪ ಬರ್ತಾ ಇಲ್ಲ ಅವ್ರಿಗೆ, ಸ್ವಲ್ಪ ವ್ಯಂಗ್ಯ ಇರ್ಬೋದು, ಆದ್ರೆ ನನ್ನ ಮೇಲೆ ಕೋಪ ಬರ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಮೇಲೆ ಕೋಪ ಬರ್ತಾ ಇಲ್ಲ. ಆದ್ರೆ ದ ವೇ ಫಾರ್ವರ್ಡ್ ಫಾರ್ ಕರ್ನಾಟಕ ಈಸ್ ನಂಬರ್ 1. ಇವಾಗ ನಂಬರ್ 2 ಅಲ್ಲಿ ಇದೀವಿ. ಪ್ರಥಮ ಸ್ಥಾನದಲ್ಲಿ ನಾವು ಕರ್ನಾಟಕ ಆಗ್ಬೇಕು ಅಂತ ಆ ಪಾಲಿಟಿಕ್ಸ್ ನಡೀತಾ ಇದೆ. ಆಸೆ ಇತ್ತು ನಿಜಾಮ್ ಅವರೇ, ಸಿದ್ದರಾಮಯ್ಯನವ್ರದ್ದು ಆಸೆ ಇತ್ತು, ಕರ್ನಾಟಕವನ್ನು ಆಳಿದ ಎಲ್ಲ ಮುಖ್ಯಮಂತ್ರಿಗಳಿಗೂ ಆಸೆ ಇದೆ. ನೆಕ್ಸ್ಟ್ ಸ್ಟೇಜ್ ಇಸ್ ದಟ್ ನೀವೆಲ್ಲ ಫಿನಿಶ್ ಮಾಡಿಬಿಟ್ಟಿದ್ದೀರಾ ಸರ್, ದೇಶ ಪೂರ್ತಿ ಫಿನಿಶ್ ಮಾಡಿಬಿಟ್ಟಿದ್ದೀರಾ. 4 ಸ್ಟೇಟ್ ಬಿಟ್ಟು ಯಾವುದು ರಾಜ್ಯ ದೇಶದಲ್ಲಿ ಟೋಟಲ್ ಡೆಫಿಸಿಟ್ ಅಲ್ಲೇ ಇರೋದು. ಸುಮ್ಮನೆ ಎಲ್ಲ ಫಿನಿಶ್ ಮಾಡ್ಕೊಂಡು ಎಲ್ಲ ಏನ್ ಚಿಂದಿ ಮಾಡ್ಬಿಟ್ಟಿದ್ದೀರಾ ದೇಶ ನೀವು. ಸುಮ್ಮನೆ ನಾವು ಮಾಡಿದೀವಿ ಚಂದ್ರಶೇಖರ್ 2028ಕ್ಕೆ ಟಫ್ ಕಾಂಪಿಟೇಷನ್ ಆಗುತ್ತೆ. ಯಾರು ಸರ್ ಒಂದೇ ನಿಮಿಷ, ನಿಜಾಮ್ 2028 ಟಫ್ ಕಾಂಪಿಟೇಷನ್ ಆಗುತ್ತೆ. ಫೆನ್ಸ್ ಸಿಟ್ಟರ್ಸ್ ಅಂತ ಏನಿದ್ರಲ್ಲ, ಕೊನೆಯ ಕ್ಷಣದಲ್ಲಿ ಮತ ಯಾರಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡುವವರ ಪೈಕಿ 70% ನಿಮಗೆ ಬರ್ತಾ ಇದ್ದು, ಫೆನ್ಸ್ ಸಿಟ್ಟರ್ಸ್ ಪೈಕಿ 70% ನಿಮಗೆ ಬರ್ತಾ ಇದ್ದು. ಹಂಗಾಗೋದಿಲ್ಲ ಇನ್ನು ಮುಂದೆ, ಚಾನ್ಸೇ ಇಲ್ಲ. ವೈ ನಾಟ್ ಡಿ ಕೆ ಶಿವಕುಮಾರ್? ಬರ್ತೀನಿ ನೋಡಿ, ನಾನು ಹೇಳಿದ್ನಲ್ಲ, ಹಿಂದೂಗಳು ಬುದ್ಧಿವಂತರಾಗಿದ್ದಾರೆ, ಭಾರತೀಯರು ಬುದ್ಧಿವಂತರಾಗಿದ್ದಾರೆ ಅಂತೇಳಿ. ಯಾವಾಗ್ಲೂ ಇವರಿಗೆ ಆ ಥರ ಗಟ್ಟಿ ನಿರ್ಧಾರ ಇದ್ರೆ, ಬೀಯಿಂಗ್ ಎ KPCC ಪ್ರೆಸಿಡೆಂಟ್ ಅಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಅಂತಕ್ಕಂಥ ಅಸಹ್ಯ ಪದ ಅಂದಾಗ ಒಂದು ಸರಿನಾದ್ರೂ ಹೇಳಬೇಕಾಗಿತ್ತು ತಾನೆ. ಅವರು ತಡಿತಕ್ಕಂಥ ಪ್ರಯತ್ನ ಮಾಡಿದ್ರೆ, ಸಿದ್ದರಾಮಯ್ಯನ ಕುಂಕುಮ ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ DK ಶಿವಕುಮಾರ್ ಅವರೇ ಅವ್ರನ್ನ ತಡಿಬೇಕು ಅನಿಸ್ಲಿಲ್ಲ ಅಲ್ಲ. ಇದೇ ಪ್ರಿಯಾಂಕ ಖರ್ಗೆ ನಿಮ್ಮ ಏನೋ ಮಿನಿಸ್ಟರು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು, ಅದನ್ನು ರೋಗ ಇದ್ದಂಗೆ ಅಂತ ಹೇಳಿದಾಗ ಅದನ್ನು ತಡಿಬೇಕು ಅಂತ ಅವಾಗ DK ಶಿವಕುಮಾರ್ಗೆ ಅನಿಸ್ಲಿಲ್ಲ ಅಲ್ವಾ? ಅನಿಸ್ತಾ ನಿಮಗೆ? ಅನಿಸ್ಲಿಲ್ಲ, ಯಾವತ್ತೂ ಅನಿಸ್ಲಿಲ್ಲ. ಅದಾದ್ಮೇಲೆ ಹಿಜಾಬ್ ವಿಚಾರದಲ್ಲಿ ಏನು ನಿಮ್ಮ ನಿಲುವು? ಹಿಜಾಬ್ಗೂ ಧರ್ಮಕ್ಕೂ ಸಂಬಂಧ ಇದೆಯಾ? ಅದು ಕ್ಲಾಸ್ ಒಳಗಡೆಗೆ, ತರಗತಿ ಒಳಗಡೆಗೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರಬಾರ್ದು ಅಂತಕ್ಕಂಥದ್ದು ಹಿಜಾಬ್ನ ಏನು ಯೂನಿಫಾರ್ಮ್ನ ಉದ್ದೇಶ. ನಿಮ್ಮ ನಿಲುವೇನ್ರಿ DK ಶಿವಕುಮಾರ್ ಅವರೇ? ಗೋಹತ್ಯೆ ವಿಚಾರದಲ್ಲಿ ಏನ್ ನಿಮ್ಮ ನಿಲುವು? ಮತಾಂತರ ವಿರೋಧಿ ಕಾನೂನು ವಿಚಾರದಲ್ಲಿ ಏನ್ ನಿಮ್ಮ ನಿಲುವು? ಅಂದ್ರೆ ಈ ವಿಚಾರದಲ್ಲಿ ಯಾವುದೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಿಲುವುಗಳ ವಿಷಯದಲ್ಲಿ ಗೊತ್ತಾಗಬೇಕು. KPCC ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಿಲುವುಗಳು ಗೊತ್ತಾಗಬೇಕು. KPCC ಅಧ್ಯಕ್ಷದಾಗ ಏನಾಗಿತ್ತು, DCM ಆದಾಗ ಏನಾಗಿತ್ತು? ಆವತ್ತು ನಿಮಗೆ ನಿಲುವುಗಳೇ ಇರಲಿಲ್ಲ. ನಿಮ್ಮ ಪಕ್ಷದ MLAಗಳು ಹಿಂದೂ ಧರ್ಮವನ್ನ ಅಸಹ್ಯ, ಇದೊಂದು ಕಾಯಿಲೆ, ಇದೊಂದು ನಿರ್ಮೂಲನೆ ಮಾಡಬೇಕು ಅಂದಾಗ ನೀವು ಪುಟ ಪೀಳಿಗೆ ಬಾಯಿ ಮುಚ್ಕೊಂಡಿದ್ರಿ. ಸಣ್ಣ ಪಡ ಒಂದು ನಿಮಿಷ, ಅಂದ್ರೆ ನೀವು ಇವ್ರ ಲಂಗೆ ಅಂತ ಹೇಳಿದ್ರೆ ಒಬ್ರು ತೊಟ್ಟು ದುಗ್ತಾ ಇರೋದು, ಇನ್ನೊಬ್ರು ತಿರುಗ್ತಾ ಇರೋದು, ಅಷ್ಟೆಲ್ಲ ಆಯ್ತು ಒಂದ್ ನಿಮಿಷ. ನಿಜಾಮ್ ಅವ್ರು ಹೇಳಿದ ಉದಾಹರಣೆಗಳು ಯಾವ್ದಾಗಿಲ್ಲ ನೀವೇ ಹೇಳಿ. ಅವ್ರು ಹೇಳಿದ ಉದಾಹರಣೆಗಳು, ಉದಯನಿಧಿ ಸ್ಟಾಲಿನ್ ನಿಮ್ಮ ಮೈತ್ರಿಕೂಟದ ಭಾಗ, ಸನಾತನದ ನಿರ್ಮೂಲನೆ ಮಾಡ್ಬೇಕಂತ ಹೇಳಿ. ಈಗ ಒಂದ್ ನಿಮಿಷ, ಈಗ TVK ಇದೆ ರೀ ನಿಮ್ಮ ಮೈತ್ರಿ ತಮಿಳುನಾಡಿನಲ್ಲಿ. ಅದರ ಒಬ್ಬ ಮುಸ್ಲಿಂ MLA ಬಂದು ಸನಾತನ ನಿರ್ಮೂಲನೆ ಮಾಡೋದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿಲ್ವಾ? ಯಾವಾಗ ಹೇಳಿದ್ರು? ಅಧಿಕಾರಕ್ಕೆ ಬಂದ ನಂತರ. ಐ ಡೋಂಟ್ ನೋ. ಉದಯನಿಧಿದಾರು ಗೊತ್ತಾ? ಅದು ಗೊತ್ತಿದೆ. ಉದಯನಿಧಿದಾರು ಗೊತ್ತಾ? They have taken strict action. People have thrown him out. ಏನು? So people have thrown him out. ನೀವೇನ್ ಮಾಡಿ ಕಾಂಗ್ರೆಸ್ ಅವರು? ವಂಡರ್ಫುಲ್. ಅಜಿತ್ ಅವರೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರೆ ಹಿಂದೂ ಮಾತಾಡಕ್ಕೆ ಬಿಡಲಿಲ್ಲ ನನಗೆ. ನೀವು ಕೇಳಿದ ಪ್ರಶ್ನೆ ಕೇಳ್ತಾ ಇದ್ದೀನಿ ಅವ್ರಿಗೆ, ನೀವು ಕೇಳಿದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಶಬ್ದದ ಅರ್ಥ ಅಶ್ಲೀಲವಾಗಿದೆ ಅಂದ್ರಿ ಸರ್. ನೋಡಿ ಆ ಸಂದರ್ಭ, ಯಾವ ಸಂದರ್ಭ ರೀ? ಸುಮ್ಮನೆ ಕಿರ್ಚ್ಬೇಕಂದ್ರೆ ನಾನು ಸ್ವಲ್ಪ ಇನ್ನು ಜಾಸ್ತಿ ಕಿರ್ಚ್ತೀನಿ. ಏನಿದೆ ಅದರಲ್ಲಿ? ಮಾತಾಡೋಣ ಸಹಜವಾಗಿ. ಲೆಟ್ ಅಸ್ ಹ್ಯಾವ್ ಅ ಸಿವಿಲ್ ಡಿಬೇಟ್. ಆಯ್ತು, ಸಿವಿಲ್ ಡಿಬೇಟ್ ನಲ್ಲೇ ಕೇಳ್ತಾ ಇದ್ದೀನಿ. ಸಿವಿಲ್ ಡಿಬೇಟ್ ಜನರಿಗೆ ಯಾವ ಸಂದರ್ಭದಲ್ಲಿ ಈ ಮಾತು ಅಕ್ಸೆಪ್ಟಬಲ್? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಪ್ರಾಬ್ಲಮ್. ಏನ್ ತೊಂದರೆ? ನಿಜಾಮ್ ಅವರು ಯಾವ ಸಂದರ್ಭದಲ್ಲಿ ಈ ಮಾತು ಅಕ್ಸೆಪ್ಟಬಲ್? ಸರ್ ನೋಡಿ ಸರ್, ಇವ್ರು ಮಾಡ್ತಾ ಇರೋದು ಬರೀ ಕೋಮವಾದಿ ಪಾಲಿಟಿಕ್ಸ್. ಅಲ್ಲಿ ಜಾತ್ಯತೀತ ಪಾಲಿಟಿಕ್ಸ್ ನ ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ಸರ್. ನಾನು ನೆಕ್ಸ್ಟ್ ಟೈಮ್ ಇವ್ರು ಬರೋ ಚಾನ್ಸೇ ಇಲ್ಲ. ಜಾತ್ಯತೀತ ಪಾಲಿಟಿಕ್ಸ್ ನ ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಜಾತ್ಯತೀತ ಪಾಲಿಟಿಕ್ಸ್ ನ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ನಾನು. ಸರ್, that is part of the that's part of the Hindu politics. Sorry, that's part of the Hindu society. Part of politics. ಅರೆ ಆ ಜಾತಿ ಇರೋದು ಆ ಹಿಂದೂ ಅಲ್ಲಿ ರೀ. ಏನ್ರಿ ಸುಮ್ಮನೆ ಹೇಳ್ತಾ ಇದ್ದೀರಾ? It's part of Indian society.
ಹೇಳಿರೋದವ್ರಿಗೆ ಹೋಗ್ಬಿಟ್ಟು ಕೇಳ್ರಿ ನೀವು. ಅವ್ರು ಅವ್ರಿಗೆ ಕೇಳ್ರಿ, ಅದನ್ನ ಡಿ ಕೆ ಶಿವಕುಮಾರ್ ಯಾಕೆ ಕೇಳಿಲ್ಲ? ಒಬ್ಬ ಕೆಪಿಸಿಸಿ ಅಧ್ಯಕ್ಷ ಆಗಿ ಕೇಳ್ತಾರೆ. ಯಾಕೆ ಕೇಳಿಲ್ಲ? ಸಂದರ್ಭ ಬಂದಾಗ ಕೇಳ್ತಾರೆ. ಇನ್ನೇನು ಸಂದರ್ಭ ಬರಬೇಕು? ಸಂದರ್ಭ 3 ವರ್ಷ ಆದ್ಮೇಲೆ ಈಗ ನಾಟಕ ಆಡೋದು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಈಗ ನಾನು ಇಟ್ಕೊಂಡು ನಾಟಕ ಆಡೋದು ನೋಡಿ. ಚಂದ್ರಶೇಖರ್, ರಾಜಕೀಯದ ಸತ್ಯಗಳ ನಿಮಗೂ ಗೊತ್ತು, ರಾಜಕೀಯದ ಸತ್ಯಗಳು ನಿಮಗೂ ಗೊತ್ತು. ಒಬ್ಬ ಒಕ್ಕಲಿಗ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನು ಆ ರೀತಿ ಪ್ರಶ್ನಿಸುವ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ರೆ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಪ್ರಶ್ನಿಸಿದ್ರೆ ಮುಖ್ಯತೆ ಬರ್ಬೇಕಿತ್ತು. ಇನ್ನು ಹಾಳ್ರಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ, ತಮ್ಮ ಧರ್ಮವನ್ನೇ ತುಳಿಯೋದಕ್ಕೆ ಬಿಡ್ತಾರೆ ಅಂತ ಹೇಳಿದ್ರೆ ಆ ಮನುಷ್ಯನ ಯೋಗ್ಯತೆ ಬಗ್ಗೆ ಕುರ್ಚಿಗಾಗಿ ಯಾರ್ಯಾರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ? ಅಧ್ಯಕ್ಷ ಆಗಿ ಅವರ ಒಬ್ಬ MLA ಮಾತಾಡೋದನ್ನ ತಡೆಯಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹಿಂದುತ್ವ ಇದೆಯಾ ಅಥವಾ ನಾಟಕನ ಇದು? ಅವ್ರು ಚಂದ್ರಶೇಖರ್ ಅವ್ರು ಬಿಜೆಪಿ ಮೆಂಬರ್ ಅಲ್ಲ, ಅವರು ಬಿಜೆಪಿ ಮೆಂಬರ್ ಅಲ್ಲ. ನಾನು ಅದನ್ನ ಹೇಳ್ತಿರೋದು. ಸೊ ನೀವೇ ಹೇಳ್ತಿರಲ್ಲ ದೈವ ಭಕ್ತಿ ಇರೋದಕ್ಕೆ ಬಿಜೆಪಿ ಆಗ್ಬೇಕು ಅಂತ. ನೀವು ಪವರ್ ಅಲ್ಲಿ ಬರೋದಿಲ್ಲ, ನಿಮ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.